ಸರ್ಕಾರ ಸಮೀಕ್ಷೆ ಮಾಡುವ ಉದ್ದೇಶ ಏನಂತೀರಿ? ಇದು ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಎನಿ ಟೈಮ್ ಹೇಳಿದಾರಲ್ಲ, ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಅಂತ. ಒಬ್ಬರಾದ್ರೂ ಈಗ ನಾವು ಈ ಸರ್ಕಾರ ಸ್ಥಿರ ಇರಲಿ ಅಂತ ನಾವು ಬಯಸ್ತೀರಿ, ಒಳ್ಳೆ ಕೆಲಸ ಮಾಡಲಿ, ಜನಗಳ ಉಪಯೋಗ ಆಗಲಿ ಅಂತ ನಾವು ಬಯಸ್ತೀರಿ. ಈಗ ಒಂದು ಮಾತು, ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ದಾರೋ, ಯಾರು ಖರ್ಗೆ ಅವರು, 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗ್ದಾಯ್ತು. ನಾನು ಹೇಳ್ತಾ ಇದ್ದೀನಲ್ರಿ, ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಲ್ಲ, ಖರ್ಗೆ ಅವರು 5 ವರ್ಷ ಸಿದ್ದರಾಮಯ್ಯನವರ ಒಂದು ಮಾತು ಹೇಳ್ಬಿಡಿ. ನಾವು ಏನಾದ್ರೂ ಬಾಯಿ ಬಿಟ್ಟರೆ ಕೇಳಿ, ಬಾಯಿ ಬಿಡೋದೇ ಇಲ್ಲ, ಒಂದಿನ ಹೇಳಲ್ಲ ನಾವು ಸಿದ್ದರಾಮಯ್ಯ ಔಟ್ ಗೋಯಿಂಗು, ಟ್ರಾನ್ಸ್ಫರ್ ಆಗ್ತಾರೆ, ಅಧಿಕಾರ ಹಸ್ತಾಂತರ ಆಗ್ತಾರೆ, ನಾವು ಒಂದಿನ ಮಾತಾಡಲ್ಲ. ಇವತ್ತೇ ಲಾಸ್ಟ್ ಒಂದು ಮಾತು ಖರ್ಗೆ ಅವರಾಗಲಿ. ಒಂದೇ ನಿಮಿಷ, DK ಶಿವಕುಮಾರ್ ಬೇಡ, DK ಶಿವಕುಮಾರ್ ಅವ್ರು ದೂರ ಅವರೇ, DK ಶಿವಕುಮಾರ್ ಹೇಳ್ಬಿಡ್ಲಿ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ, ಐ ಡಿಕ್ಲೇರ್ ಅಂತ. ಹೆಂಗೆ ಅನೌನ್ಸ್ ಮಾಡ್ತಾರಲ್ಲ ಸ್ಪೋರ್ಟ್ಸಲ್ಲಿ, ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ 5 years, ನಂದು ನೋ ಕ್ಲೈಮ್, ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ, ಈ 5 ವರ್ಷ ಅಂತ ಅನೌನ್ಸ್ ಮಾಡಲಿ. ಆವಾಗ ನಾವು ಮಾತಾಡಲ್ಲ. ಇಲ್ಲಿ ಅದು ಹೇಳಲ್ಲ, ಇದು ಹೇಳಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕಂತತೆ. ಅಂದರೆ ಹೈಕಮಾಂಡ್ ನೋಡ್ಕಂತ ಅರ್ಥ ಏನೋ ಚೇಂಜ್ ಆಗ್ತೈತೆ ಅಂತ ಅರ್ಥ. ನಮಗೆ ನೋಡ್ರಿ, ಅವ್ರ ಪಕ್ಷದಲ್ಲಿ ಏನಾನ ಅವರು ಯಾವ ನಾಟಕನ ಆಡ್ಕೊಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ, ಅವ್ರು ಏನು ಬೇಕಾದರೂ ಆಡಲಿ, ನಮ್ಗೇನು ಸಮಸ್ಯೆ. ಆದರೆ ಇವ್ರು ದಿನ ಮುಖ್ಯಮಂತ್ರಿ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರ ಕಾಲಿಡಿಯೋಣ ಹೋಗಿ ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾರೆ. ಅದು ಕೆಲಸ ಕಾರ್ಯ ನಡೀತಾ ಇಲ್ಲ, ಅಭಿವೃದ್ಧಿ ಆಗಲ್ಲ. ಸ್ಥಿರವಾದಂಥ ಮುಖ್ಯಮಂತ್ರಿ ಇದ್ದರೆ ಅಭಿವೃದ್ಧಿ ಆಗೋಕ್ಕೆ ಒಂದು ಕಾರಣ ಆಗ್ತೈತೆ. ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಹೇಳ್ತೀವಿ, ಇವ್ರ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ, ನಮಗೆ ಸಂಬಂಧ ಇಲ್ಲ. ಸರ್ಕಾರ ಮುಖ್ಯಮಂತ್ರಿ 5 ವರ್ಷ ಇದ್ದರೆ ಅದೊಂದು ಸ್ಟೇಬಲ್ ಸರ್ಕಾರ ಅಂತ ಹೇಳ್ತೀರಿ.